ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಏಕಾಏಕಿ ಹಿಂದುತ್ವ ಪ್ರತಿಪಾದಕರಾಗಿ ಬದಲಾಗಿರೋ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮತ್ತೊಂದು ತಂಡ ಇದೀಗ ಮತ್ತಷ್ಟು ಪ್ರಬಲವಾದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸಿದ್ಧವಾಗಿದೆ. ಡಿಕೆ ಕೇಸರಿ ಮೋಹದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಒಳಗೊಳಗೆ ಎದ್ದಿದೆ ಜ್ವಾಲಾಗ್ನಿ. ಈ ಟೈಮ್ನಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಬಳಗದವರು. ಇದಕ್ಕಾಗಿ ಝಳಪಿಸ್ತಾ ಇರೋ ಖಡ್ಗ ಎಸ್ಟಿ ಶಾಸಕರ ಮೀಟಿಂಗ್ ಅನ್ನೋ ಹೆಸರಲ್ಲಿ ನಡೀತಾ ಇರುವ ಈ ತಂತ್ರಗಾರಿಕೆ. ಎಸ್ಟಿ ಶಾಸಕರ ಮೀಟಿಂಗ್ ನಡೆಸುವ ಮೂಲಕ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೊಮ್ಮೆ ತೊಡೆತಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಡಿಕೆ ಹಿಂದುತ್ವ ಗಾರ್ಡ್ಗೆ ಸಿದ್ದು ಬಣ ಸೆಡ್ಡು. ಸತೀಶ್ ಜಾರಕಿಹೊಳಿ ಹಿಂದುಳಿದ ದಾಳ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಏಕಿ ಹಿಂದುತ್ವ ಐಕಾನ್ ಆಗಿ ಹೊರಹೊಮ್ಮುವ ಮುಖಾಂತರ ಸಿದ್ದು ಬಣಕ್ಕೆ ಕೊಟ್ಟಿದ್ದು ಡಾನ್ ಕಮ್ ವಾರ್ನಿಂಗ್. ನೀವು ಹೀಗೆ ಗುಂಪಾಗಿ ನನ್ನ ಮೇಲೆ ಎಗರಿ ಬಿದ್ರೆ ನಂಗೂ ಆಪ್ಷನ್ ಇದೆ ಅಂತ ಇಂಡೈರೆಕ್ಟ್ ಆಗಿ ಸಿದ್ದು ಪಾಳೆಯಕ್ಕೆ ಬೆಂಕಿ ಇಡೋ ಪ್ರೋಗ್ರಾಂ ಹಮ್ಮಿಕೊಂಡಿದ್ದು ಡಿಕೆ. ಎಐಸಿಸಿ ಅಧ್ಯಕ್ಷ ಖರ್ಗೆರೆ ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಕ್ವೈರಿ ಎತ್ತಿದ್ದ ವಾರದೊಳಗೆ ಪ್ರಯಾಗ್ರಾಜ್ನಲ್ಲಿ ನೀಟಾಗಿ ಡ್ರೆಸ್, ಹಣೆಗೆ ವಿಭೂತಿ ಹಾಕೊಂಡು ಮುಳುಗೆದ್ದಿದ್ದು ಡಿಕೆ. ಇದಲ್ಲದೆ ಆರ್ಎಸ್ಎಸ್ ಜೊತೆ ಸಂಪರ್ಕ ಹೊಂದಿದ್ದ ಜಗ್ಗಿ ವಾಸುದೇವ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಸ್ಟೇಜ್ ಹಂಚಿಕೊಳ್ಳುವ ಮೂಲಕ ಡಿಕೆ ಮತ್ತೊಮ್ಮೆ ಮಗದೊಮ್ಮೆ ಮುಂದಿಟ್ಟಿದ್ದು ಹಿಂದುತ್ವ ಕಾರ್ಡ್. ಇಷ್ಟು ಹೋಗ್ಲಿ ಅಂತ ಅನ್ಕೊಂಡ್ರೆ ಇಡೀ ಕಾಂಗ್ರೆಸ್ ಪಾರ್ಟಿಯೇ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಉರಿದು ಬೀಳುತ್ತಿದ್ರೆ ಡಿಕೆ ಮಾತ್ರ ಬರೆದಿದ್ದು ಅಪ್ರಿಸಿಯೇಷನ್ ಲೆಟರ್. ಕೈಗೆ ಮುಜುಗರ ತರೋಕೆ ಅಂತ ಇದನ್ನ ಯೋಗಿ ಓಪನ್ ಆಗಿ ಓದೋ ಮುಖಾಂತರ ಕಾಂಗ್ರೆಸ್ಸಿಗರಿಂದಲೇ ಶ್ಲಾಘನೆ ಸಿಕ್ಕಿದೆ ಅಂತ ಅದನ್ನೇ ಸರ್ಟಿಫಿಕೇಟ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ಗೆ, ಅದರಲ್ಲೂ ಕೂಡ ತನಗೆ ಕಾಟ ಕೊಡ್ತಿರೋ ಸಿದ್ದು ಟೀಮ್ಗೆ ಗುನ್ನದ ಮೇಲೆ ಗುನ್ನ ಕೊಡ್ತಿರುವಂತಹ ಡಿಕೆ ವಿರುದ್ಧ ಕಣ್ಣು ಕೆಂಪಾಗಿಸಿದೆ ಸಿದ್ದು ಟೀಮ್. ಮೊದಲೇ ಡಿಕೆ ವಿರುದ್ಧ ಶಸ್ತ್ರ ಎತ್ತಿದ್ದ ಸತೀಶ್ ಜಾರಕಿಹೊಳಿ ಈಗ ಮತ್ತೊಮ್ಮೆ ಕತ್ತಿ ಝಳಪಳಿಸೋಕೆ ಬಳಸಿದ್ದು ಹಿಂದುಳಿದ ವರ್ಗದ ಹೆಸರನ್ನ. ಈ ಹಿಂದೆಯೇ ನಿಮಗೆ ನೆನಪಿರಬಹುದು, ಪರಮೇಶ್ವರ್ ಎಸ್ಸಿ ಎಸ್ಟಿ ಶಾಸಕರಿಗೆ ಔತಣಕೂಟ ಕೊಡೋಕೆ ಹೋದಾಗ ಹೈಕಮಾಂಡ್ನಲ್ಲಿ ಬ್ರೇಕ್ ಹಾಕಿಸಿದ್ದು ಇದೇ ಡಿಕೆ. ಇದೀಗ ಯಾವಾಗ ಅತಿಯಾದ ಹಿಂದುತ್ವ ಪ್ರದರ್ಶನ ಮೂಲಕ ಡಿಕೆ ಕಾಂಗ್ರೆಸ್ಗೆ ಕಸಿಬಿಸಿ ತಂದ್ರು ಹಳೆ ಬಾಣ ಕೈಗೆತ್ತಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ತಮ್ಮ ನಿವಾಸದಲ್ಲೇ ಎಸ್ಟಿ ಸಮುದಾಯದ ಸಚಿವರು ಹಾಗೂ ಶಾಸಕರ ಸಭೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲಿ ಪರಿಶಿಷ್ಟ ಸಮಾಜದ ಅಭ್ಯುದಯಕ್ಕಾಗಿ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಇಷ್ಟಲ್ಲದೆ ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಶ್ರೀಗಳಾದ ಪ್ರಸನ್ನಾನಂದ ಸ್ವಾಮೀಜಿ ಕೂಡ ಉಪಸ್ಥಿತರಿರುವ ಮೂಲಕ ಇಲ್ಲಿ ಸಮುದಾಯದ ಜನಪ್ರತಿನಿಧಿಗಳು ಪಠಿಸಿದ್ದು ಒಗ್ಗಟ್ಟಿನ ಮಂತ್ರ. ಸತೀಶ್ ಜಾರಕಿಹೊಳಿ ಇಲ್ಲಿ ಇದರೊಂದಿಗೆ ಪಕ್ಷಕ್ಕೆ ರವಾನಿಸಿದ ಸಂದೇಶ ಕೂಡ ದೊಡ್ಡದು. ತಮ್ಮೊಂದಿಗೆ ತಮ್ಮ ಸಮುದಾಯ ನಿಂತಿದೆ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಹಿಂದುತ್ವದ ಮೂಡ್ನಲ್ಲಿರೋ ಡಿಕೆಗೆ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದು ಹಿಂದುಳಿದ ವರ್ಗದ ಕೌಂಟರ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದುತ್ವ ಅನ್ನೋ ದೊಡ್ಡ ಅಂಬ್ರೆಲಾದ ಅಡಿಯಲ್ಲಿ ಆಶ್ರಯ ಪಡೆಯಲಿಕ್ಕೆ ಹೊರಟ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಸಿದ್ದರಾಮಯ್ಯ ಪಾಳೆಯ ಮತ್ತೊಂದು ಹಂತದಲ್ಲಿ, ಇನ್ಫ್ಯಾಕ್ಟ್ ನಿರ್ಣಾಯಕ ಅನ್ನೋ ಹಂತದಲ್ಲಿ ಟಕ್ಕರ್ ಕೊಡೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಹಿಂದುತ್ವ ಅಸ್ತ್ರ ಪ್ರಯೋಗಿಸಿದ್ರು ಡಿಕೆ ಶಿವಕುಮಾರ್ ಇದೀಗ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಎಸ್ಸಿ ಎಸ್ಟಿ ಸಮಾವೇಶದ ಪ್ಲಾನಿಂಗ್ಗೆ ಮರುಜೀವ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಸಿದ್ದು ಬಣ. ನಿಮಗೆ ನೆನಪಿದೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆಗೊಳ್ತಾ ಇತ್ತು. ಅದಕ್ಕೆ ಹೈಕಮಾಂಡ್ ಮಟ್ಟದಲ್ಲೇ ಹೋಗಿ ಬ್ರೇಕ್ ಹಾಕಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಎಸ್ಸಿ ಎಸ್ಟಿ ಸಮಾವೇಶದ ಮೂಲಕ ಕೌಂಟರ್ ಕೊಡಲಿಕ್ಕೆ ಇದೀಗ ಸಿದ್ಧವಾಗ್ತಾ ಇದೆ ಸಿದ್ದು ಟೀಮ್. ಎಸ್ಟಿ ನಾಯಕರಾಗಿ ಬಿಂಬಿಸಿಕೊಳ್ಳುವ ಮೂಲಕ ಹಿಂದುತ್ವದ ಪ್ರತಿಪಾದಕರಾಗಿ ಗುರುತಿಸಿಕೊಳ್ತಾ ಇರುವ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರದ್ದು ಪಾರ್ಟಿ ವಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ವಾರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರ ಬೆಳಗಾವಿ ರಾಜಕಾರಣದ ಒಳಗಿನ ಮಧ್ಯಪ್ರವೇಶ, ಅದನ್ನ ಅತಿಕ್ರಮಣ ಅನ್ನೋ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನನ್ನ ಟೆರಿಟರಿಗೆ, ನನ್ನ ಸಾಮ್ರಾಜ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಬರ್ತಿರೋದಕ್ಕೆ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕಿಸಬೇಕು. ಕೈಯಲ್ಲಿ ಕೆಪಿಸಿಸಿ ಅಧ್ಯಕ್ಷಗಿರಿ ಇದ್ರೆ ರಾಜ್ಯದ ಉದ್ದಗಲದಲ್ಲೂ ಕೂಡ ಇವರು ಸಂಚಾರ ಮಾಡಬಹುದು, ಆದೇಶಗಳನ್ನ ಕೊಡಬಹುದು, ಅಲ್ಲಿನ ಸ್ಥಳೀಯ ಮಟ್ಟದ ರಾಜಕಾರಣದಲ್ಲಿ ಇಂಟರ್ವ್ಯೂನ್ ಆಗಬಹುದು. ಆದ್ರೆ ಆ ಕುರ್ಚಿಯಿಂದ ಕೆಳಗಿಳಿಸ್ಬಿಟ್ರೆ ಒಂದಷ್ಟು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಸತೀಶ್ ಜಾರಕಿಹೊಳಿ ಅವರ ತಲೆಯಲ್ಲಿ ನಡೀತಾ ಇರುವ ಲೆಕ್ಕಾಚಾರದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ
4ನೇ ಅತಿ ದೊಡ್ಡ ಸಮುದಾಯ. ಆ ಸಮುದಾಯದ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋ ಪ್ರಯತ್ನ. ವಾಲ್ಮೀಕಿ ಸಮಾಜ ತನ್ನ ಬೆನ್ನಿಗಿದೆ. ಹೀಗಾಗಿ ನಾನು ಇಡ್ತಾ ಇರುವ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕಡೆಗಣನೆ ಮಾಡಬಾರದು ಅನ್ನೋ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ನೀಡೋ ಪ್ರಯತ್ನ ಮಾಡ್ತಿದ್ದಾರೆ. 8 ಮಂದಿ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಕರೆದ ಈ ಮೀಟಿಂಗ್ನಲ್ಲಿ ಹಾಜರಾಗಿದ್ರು. ಆ ಮೂಲಕ ಬಲ ಪ್ರದರ್ಶನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ತನ್ನ ಮಾತನ್ನ, ತನ್ನ ಬೇಡಿಕೆಯನ್ನ, ಏನ್ ಬೇಡಿಕೆ? ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಇರಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿಯ ಅವಧಿ ಮುಗ್ದಿದೆ, ಚೇಂಜ್ ಮಾಡಿ. ಈ ಡಿಮ್ಯಾಂಡ್ ಅನ್ನ ನಿರ್ಲಕ್ಷ್ಯ ಮಾಡದಂತೆ ಹೈಕಮಾಂಡ್ಗೆ ಒಂದು ಕಠಿಣ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಜಾರಕಿಹೊಳಿ ಆ ಮೂಲಕ ಮತ್ತೊಮ್ಮೆ ಟವಲ್ ಹಾಕಿದ್ದಾರೆ. ಈಗಾಗಲೇ ದಿಲ್ಲಿ ರೌಂಡ್ಸ್ ಹೊಡೆದು ಬಂದಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಜಾರಿಗೆ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಶತಾಯಗತಾಯ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋ ರಣತಂತ್ರವನ್ನ ಮತ್ತೊಮ್ಮೆ ಮುನ್ನೆಲೆಗೆ ತರುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಎನ್ ರಾಜಣ್ಣ ಕೂಡ ಸಾಥ್ ನೀಡಿದ್ದಾರೆ. ಸಿದ್ದು ಬಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಪ್ರಬಲ ನಾಯಕರು, ಸತೀಶ್ ಜಾರಕಿಹೊಳಿ ಹಾಗೆ ರಾಜಣ್ಣ. ಹಿಂದುತ್ವ ಕಾರ್ಡ್ ಪ್ರಯೋಗಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಆ ಮೂಲಕ ಸೆಡ್ಡು ಹೊಡಿಲಿಕ್ಕೆ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಸಿದ್ದು ಬಣ. ಕಾದ್ ನೋಡೋಣ, ನಿಜಕ್ಕೂ ಎಸ್ಸಿ ಸಮಾವೇಶ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ಗೆ ಹೈಕಮಾಂಡ್ ಸ್ಪಂದನೆ ನೀಡುತ್ತಾ ಅಂತ ಹೇಳಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.